ನಿನ್ನೆ ಅಮೆರಿಕಾದ ಒಂದು ಸರ್ಕಾರ, ಇನ್ಫ್ಯಾಕ್ಟ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರೇ ಆಯೋಜನೆ ಮಾಡಿದಂಥ ಒಂದು ಡಿನ್ನರ್ ಮೀಟಿಂಗ್ನಲ್ಲಿ ಅವರ ಮೇಲೆ ಗುಂಡಿನ ದಾಳಿ ಆಗಿತ್ತು. ಅವರ ಹತ್ಯೆಗೆ ಸ್ಕೆಚ್ ಹಾಕಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನು ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆ್ಯಂಡ್ ಆ ಒಂದು ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಟೇಬಲ್ ಕೆಳಗಡೆ ಔತ್ಕೊಂಡು ತಮ್ಮ ಪ್ರಾಣವನ್ನು ಉಳಿಸ್ಕೊಂಡಿದ್ದಾರೆ. ಅದರ ಜೊತೆಗೆ ಭದ್ರತಾ ಸಿಬ್ಬಂದಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಸೇರಿದಂತೆ ಗಣ್ಯರನ್ನು ಭದ್ರತೆಯ ಮುಖಾಂತರನೇ ಅಲ್ಲಿಂದ ಶಿಫ್ಟ್ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಅವರು ಸೇಫ್ ಆಗಿದ್ದಾರೆ. ಬಟ್ ಸ್ಟಿಲ್ ಈ ರೀತಿಯಾದಂತಹ ಭದ್ರತಾ ಲೋಪ ಆಗಿದ್ದು ಹೇಗೆ? ಈ ಒಂದು ಪ್ರಕರಣ ಅಂದರೆ ಈ ಶೂಟಿಂಗನ್ನು ಮಾಡಲಿಕ್ಕೆ ಈತ ಯಾವ ರೀತಿಯಾದಂಥ ಒಂದು ರೋಚಕ ಸ್ಕೆಚ್ ಹಾಕಿದ್ದ, ಅದನ್ನು ಕೇಳ್ತಾ ಇದ್ರೇ ಒಂದು ರೀತಿಯಾಗಿ ವೆರಿ ವೆರಿ ಇಂಟ್ರೆಸ್ಟಿಂಗ್ ಅಂತ ಅನ್ಸ್ಕೊಳ್ಳುತ್ತೆ. ವಾಷಿಂಗ್ಟನ್ನ ಹಿಲ್ಟನ್ ಹೋಟೆಲ್ನಲ್ಲಿ ಈತ 1 ತಿಂಗಳ ಮುಂಚಿತವಾಗಿಯೇ ರೂಮ್ ಬುಕ್ ಮಾಡಿದ್ದ. ಏಪ್ರಿಲ್ ಮೊದಲ ವಾರದಲ್ಲೇ ಈತ ಹೋಟೆಲ್ ರೂಮ್ ಬುಕ್ ಮಾಡಿ, ಗೊತ್ತಿತ್ತು ಆತನಿಗೆ ಈ ಹೋಟೆಲ್ನಲ್ಲಿ ಈ ಕಾರ್ಯಕ್ರಮ ಆಗುತ್ತೆ, ಹೋಟೆಲಲ್ಲಿ ರೂಮ್ ಮಾಡಿಕೊಂಡ್ರೆ ಈಸಿಯಾಗಿ ಈ ಕಾರ್ಯಕ್ರಮಕ್ಕೆ ನುಗ್ಗಿ ಹೋಗಬಹುದು ಅನ್ನುವಂಥ ಸಂಚನ ಈತ ರೂಪಿಸ್ಕೊಂಡಿದ್ದ. ಸಭಾಂಗಣದ ಪ್ರವೇಶ ದ್ವಾರದ ಬಳಿ ಈತನ ಕೊಠಡಿ ಇತ್ತು. ಅಲ್ಲಿ ಈತ ಅಡಕೊಂಡಿದ್ದ. ಅಲ್ಲಿ ಭದ್ರತಾ ಸಿಬ್ಬಂದಿಯ ಒಂದು ಕಣ್ಗಾವಲು ಕಡಿಮೆ ಇರೋದನ್ನು ಈತ ಗಮನಿಸಿ ಈ ಒಂದು ಸ್ಕೆಚನ್ನು ಈತ ಪ್ಲ್ಯಾನ್ ಮಾಡ್ತಾನೆ. ಸೊ ಆ ದೃಶ್ಯ, ಇನ್ಫ್ಯಾಕ್ಟ್ ಮುಂದಿನ ಹಂತಗಳಲ್ಲಿ ಆ ದೃಶ್ಯವನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಆತ ನುಗ್ಗಿ ಬರ್ತಾನೆ. ಸೊ ಆ ಭಾಗದಲ್ಲಿ ಭದ್ರತಾ ಸಿಬ್ಬಂದಿಯ ಕಣ್ಗಾವಲು ಕಡಿಮೆ ಇರುತ್ತೆ ಅನ್ನೋದನ್ನು ಈತ ರೆಕ್ಕಿ ಮಾಡ್ಕೊಂಡಿದ್ದ. ಸೊ ಏಪ್ರಿಲ್ನ ಮೊದಲ ವಾರದಲ್ಲೇ ಈ ಹೋಟೆಲ್ನಲ್ಲಿ, ಅಂದರೆ ಯಾವ ಹೋಟೆಲ್ನಲ್ಲಿ ಈ ಡಿನ್ನರ್ ಮೀಟಿಂಗ್ ಆಗುತ್ತೋ, ಡಿನ್ನರ್ ಸಭೆ ಆಗುತ್ತೋ, ಡಿನ್ನರ್ ಪಾರ್ಟಿ ಇರುತ್ತೋ, ಆ ಹೋಟೆಲಲ್ಲಿ ಏಪ್ರಿಲ್ ಮೊದಲ ವಾರದಲ್ಲೇ ಈತ ಬಂದು ರೂಮ್ ಬುಕ್ ಮಾಡಿಕೊಂಡು, ಆ್ಯಂಡ್ ಯಾವ ರೂಮ್ ತುಂಬ ಹತ್ತಿರ ಇದೆ ಈ ಹಾಲ್ಗೆ, ಆ ರೂಮನ್ನೇ ಈತ ಬುಕ್ ಮಾಡಿಕೊಂಡು ಆ ರೂಮ್ನಲ್ಲಿ ಈತ ಔತ್ಕೊಂಡು ಕೂತಿದ್ದ. ಇದಾದಮೇಲೆ ಅಲ್ಲಿನ ಕಾಲಮಾನದ ಪ್ರಕಾರ ರಾತ್ರಿ 8:36ಕ್ಕೆ ಆ ಸಭಾಂಗಣದ ಒಳಗಡೆ ನುಗ್ಗೋಕೆ ಈತ ಯತ್ನ ಮಾಡ್ತಾನೆ. ಆತನ ಬ್ಯಾಗ್ನಲ್ಲಿ ಒಂದು ಶಾರ್ಟ್ ಗನ್ ಇತ್ತು, ಹ್ಯಾಂಡ್ ಗನ್ ಇತ್ತು, ಚಾಕು ಕೂಡ ಇತ್ತು. ನೋಡಿ ಎಷ್ಟೆಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದಾನೆ ಅಂತ. ಈತನ ಮೇಲೆ ಭದ್ರತಾ ಸಿಬ್ಬಂದಿ ಕೂಡ ಗುಂಡಿನ ದಾಳಿ ಮಾಡಬಹುದು, ವಾಪಸ್ ಕೌಂಟರ್ ಮಾಡಬಹುದು ಈತನ ಫೈರಿಂಗನ್ನು ಅಂತ ಹೇಳಿ ಬುಲೆಟ್ ಪ್ರೂಫ್ ಜಾಕೆಟನ್ನು ಈತ ಧರಿಸಿದ್ದ. ಒಳನುಗ್ಗೋಕೆ ಯತ್ನ ಪಟ್ಟಂತಹ ಸಂದರ್ಭದಲ್ಲಿ ಚೆಕ್ ಪಾಯಿಂಟ್ ಬಳಿನೇ ಭದ್ರತಾ ಸಿಬ್ಬಂದಿ ಈತನನ್ನು ನ್ಯೂಟ್ರಲೈಸ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅಧಿಕಾರಿಯೊಬ್ಬರ ಮೇಲೆ ಈತ ಗುಂಡು ಹಾರಿಸಿ ಅಲ್ಲಿಂದ ಓಡುವಂತಹ ಪ್ರಯತ್ನ ಮಾಡ್ತಾನೆ. ಗುಂಡನ್ನು ಹಾರಿಸಿ ನಂತರ ಆ ಹಾಲ್ ಏನಿತ್ತು ಸಭಾಂಗಣ, ಅದರ ಒಳಗಡೆ ನುಗ್ಗೋದಕ್ಕೆ ಈತ ಓಡಿ ಬರ್ತಾನೆ. ತಕ್ಷಣ ಆತನನ್ನು ಅಲ್ಲಿದ್ದಂತಹ ಭದ್ರತಾ ಸಿಬ್ಬಂದಿ, ಪೊಲೀಸರು ವಶಕ್ಕೆ ಪಡಿತಾರೆ. ಸೀಕ್ರೆಟ್ ಸರ್ವಿಸ್ ಸಿಬ್ಬಂದಿ ಈತನನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾರೆ. FBI ಅಧಿಕಾರಿಗಳು ಕೂಡ ಈತನನ್ನು ವಿಚಾರಣೆಗೆ ಒಳಪಡಿಸಿ ಪ್ರಾಥಮಿಕ ವರದಿಯನ್ನು ಹೆಕ್ಕಿ ತೆಗೆದಿದ್ದಾರೆ. ಸೊ ಈತ ಒಂಟಿ ತೋಳ, ಅಂದರೆ ಅಮೇರಿಕಾ ಸೀಕ್ರೆಟ್ ಸರ್ವಿಸಸ್ ಅಥವಾ ಸೆಕ್ಯೂರಿಟಿ ಸರ್ವಿಸಸ್ ಭಾಷೆಯಲ್ಲಿ ಬಳಸೋ ರೀತಿ ಲೋನ್ ಉಲ್ಫ್, ಏಕಾಂಗಿಯಾಗಿ ಈತ ಇಡೀ ಸಂಚನ್ನು ರೂಪಿಸಿದ್ದ. ಈತನ ಹಿಂದೆ ಯಾವುದೇ ಗುಂಪಿಲ್ಲ, ಸಂಘಟನೆ ಇಲ್ಲ, ಅಥವಾ ಈತನಿಗೆ ಫಂಡಿಂಗ್ ಮಾಡಿರಲಿಲ್ಲ. ಏಕಾಂಗಿಯಾಗಿ ಎಂಟೈರ್ ಹತ್ಯೆ ಸ್ಕೆಚನ್ನು ಈತ ಪ್ಲ್ಯಾನ್ ಮಾಡಿದ್ದ. ಸೊ ಇದನ್ನೇ ತನಿಖಾಧಿಕಾರಿಗಳ ಮುಂದೆ ಕೂಡ ಬಾಯ್ಬಿಟ್ಟಿದ್ದಾನೆ. ಟ್ರಂಪ್ ಅವರೇ ನನ್ನ ಟಾರ್ಗೆಟ್, ಅವ್ರನ್ನ ಒಡೆದು ಹಾಕಬೇಕು ಅಂತಾನೆ ನಾನು ನುಗ್ಗಿ ಬಂದಿದ್ದು, ಈ ಪ್ಲ್ಯಾನ್ ಹಾಕ್ಕೊಂಡಿದ್ದು ಅನ್ನುವಂಥ ಮಾಹಿತಿಯನ್ನು ಖುದ್ದಾಗಿ ಈತನೇ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾನೆ. ಸೊ ಈತ ಲೋನ್ ವುಲ್ಫ್ ಅನ್ನೋದನ್ನು ಖುದ್ದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಹೇಳಿದ್ದಾರೆ. ಈತನ ಟಾರ್ಗೆಟ್ ಆಗಿದ್ದದ್ದೇ ನಾನು. ಅದರ ಜೊತೆಗೆ ನನ್ನ ಕೆಲಸಗಳನ್ನು ನೋಡಿ ತಡ್ಕೊಳಕ್ಕಾಗದೆ ಈ ರೀತಿಯಾಗಿ ನನ್ನ ವಿರೋಧಿಗಳು ನನ್ನ ಹತ್ಯೆಗೆ ಸ್ಕೆಚ್ ರೂಪಿಸ್ತಾ ಇದ್ದಾರೆ, ನಾನು ಅತ್ಯಂತ ಗಟ್ಟಿ ಮನುಷ್ಯ, ಈ ರೀತಿಯಾಗೆಲ್ಲ ಹೇಳಿದ್ದಾರೆ. ಸೊ ಈ ಒಂದು ಹತ್ಯೆ ಸ್ಕೆಚ್ ಇದೆಯಲ್ಲ, ಇಡೀ ಜಗತ್ತಿಗೆ ಒಂದು ದೊಡ್ಡ ಶಾಕ್. ಯಾಕಂದರೆ ಅಮೆರಿಕ ಅಧ್ಯಕ್ಷರು ಅಫ್ಕೋರ್ಸ್ ಈಗ ಸದ್ಯಕ್ಕೆ ಥ್ರೆಟ್ನಲ್ಲಿದ್ದಾರೆ. ಪ್ರಮುಖವಾದಂಥ ಕಾರಣ ಏನು ಅಂತಂದರೆ, ಯಾರೇ ಆದರೂ ಅಂದಾಜು ಮಾಡಬಹುದು ಯುದ್ಧದ ಕಾರಣದಿಂದಾಗಿ ಅಂತ.
ಬಟ್ ಈ ಒಂದು ಹತ್ಯೆ ಸ್ಕೆಚ್ ಯಾಕಾಗಿ ಅನ್ನುವಂಥದ್ದು ಮುಂದಿನ ಹಂತದ ತನಿಖೆಯ ನಂತರವೇ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಏನು ನಡೀತಾ ಇದೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಅವ್ರು ಆರಾಮಾಗಿ ಅವರ ಅಕ್ಕಪಕ್ಕ ಕೂತಿದ್ದವ್ರ ಜೊತೆ ಮಾತಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಸಿಬ್ಬಂದಿ ಬಂದು ಅವ್ರನ್ನ ರೌಂಡ್ ಆಫ್ ಮಾಡ್ತಾರೆ. ಆಗಲೇ ಗೊತ್ತಾಗೋದು, ಓ ದಾಳಿ ಆಗಿದೆ, ಶೂಟಿಂಗ್ ಆಗಿದೆ ಅಂತ ಹೇಳಿ. ಸೊ ಅಲ್ಲಿಂದ ಎಸ್ಕಾಟ್ ಮಾಡಿ ಭದ್ರತೆಯಲ್ಲಿ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಸಿಬ್ಬಂದಿ ಮಾಡ್ತಾರೆ. ಅವ್ರನ್ನೂ ಕೂಡ ಗಮನಿಸ್ಬೋದು ಆ ದೃಶ್ಯದಲ್ಲಿ. ಈತನನ್ನು ನ್ಯೂಟ್ರಲೈಸ್ ಮಾಡಿ ಈಗ ವಶಕ್ಕೆ ಪಡೆದು ವಿಚಾರಣೆ ಕೂಡ ಆರಂಭ ಮಾಡಿದ್ದಾರೆ. ಬಟ್ ಎಕ್ಸಾಕ್ಟ್ ಆಗಿ ಕಾರಣ ಏನು ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ತನಿಖೆ ಇನ್ನಷ್ಟು ತೀವ್ರವಾದಂತಹ ಸಂದರ್ಭದಲ್ಲಿ ಈತ ಅಟ್ಯಾಕ್ ಮಾಡಿದ್ದು ಯಾಕಾಗಿ, ಇದೆಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಈ ಬಂಧಿತ ಆರೋಪಿ ಈತನ ವಿರುದ್ಧ 2 ಕೇಸ್ ದಾಖಲಾಗಿದೆ. ಆದರೆ ಈ ಕೇಸನ್ನು ನೀವು ಗಮನಿಸಬಹುದು, ಇಲ್ಲೆಲ್ಲೂ ಕೂಡ ಪ್ರೆಸಿಡೆನ್ಷಿಯಲ್ ಅಸಾಸಿನೇಷನ್ ಸ್ಕೆಚ್ ಅಂತ ಅಥವಾ ಆ ಯತ್ನ ಅಂತ ಹೇಳಿ ಎಲ್ಲೂ ಮೆನ್ಷನ್ ಆಗಿಲ್ಲ. ಈತನ ವಿರುದ್ಧ ದಾಖಲಾಗಿರುವಂಥದ್ದು ನಂಬರ್ 1 ಮೊದಲನೇ ಪ್ರಕರಣ ಹಿಂಸಾತ್ಮಕ ಅಪರಾಧಕ್ಕೆ ಶಸ್ತ್ರಾಸ್ತ್ರವನ್ನು ಬಳಕೆ ಮಾಡಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಅಮೆರಿಕಾದ ಒಂದು ಲೀಗಲ್ ಲಾ ಪ್ರಕಾರ ಆ ಪ್ರಕರಣ ಈತನ ವಿರುದ್ಧ ದಾಖಲಾಗಿದೆ. ಇನ್ನು 2ನೇ ಪ್ರಕರಣ ಫೆಡರಲ್ ಅಧಿಕಾರಿ ಮೇಲೆ ಹಲ್ಲೆ ಹಾಗೂ ಫೈರಿಂಗ್ ಮಾಡಿರುವಂಥದ್ದು. ಸೊ ಈತ ನುಗ್ಗುವಂತಹ ಸಂದರ್ಭದಲ್ಲಿ ಭದ್ರತಾ ಅಧಿಕಾರಿ ಮೇಲೆ ಏನು ಗನ್ನನ್ನು ಫೈರ್ ಮಾಡಿದ್ದ, ಬುಲೆಟ್ ಫೈರ್ ಮಾಡಿದ್ದ, ಅದಕ್ಕೆ ಸಂಬಂಧಪಟ್ಟಂತೆ ಈತನ ವಿರುದ್ಧ ಈ 2 ಕೇಸ್ಗಳು ದಾಖಲಾಗಿರುವಂಥದ್ದು. ಈ ರೀತಿಯಾಗಿ ನಮ್ಮಲ್ಲಿ ಚಿಕ್ಕ ಅಧಿಕಾರಿಯ ಮೇಲೆ ಹಲ್ಲೆ ಮಾಡಲಿಕ್ಕೆ ಮುಂದೆ ಬಂದರೂ ಕೂಡ ಸೀರೀಸ್ ಆಫ್ ಕೇಸ್ ದಾಖಲಾಗುತ್ತೆ. ಬಟ್ ಇಲ್ಲಿ ನೋಡಿ, ಕೇವಲ 2 ಪ್ರಕರಣ ದಾಖಲಾಗಿರುವಂಥದ್ದು. ಹಿಂಸಾತ್ಮಕ ಅಪರಾಧಕ್ಕೆ ಶಸ್ತ್ರಾಸ್ತ್ರವನ್ನು ಬಳಕೆ ಮಾಡಿದ್ದದು, ಅದು ಗನ್ ಆಗಿರ್ಬೋದು, ಚಾಕು ಆಗಿರ್ಬೋದು, ಅಂದರೆ ಹ್ಯಾಂಡ್ ಗನ್, ಶಾರ್ಟ್ ಗನ್ ಎರಡೂ ಕೂಡ ಇಟ್ಕೊಂಡಿದ್ದ. ಆ್ಯಂಡ್ 2ನೇ ಪ್ರಕರಣ ಫೆಡರಲ್ ಅಧಿಕಾರಿ ಮೇಲೆ ಈತ ಹಲ್ಲೆ ಮಾಡಿ ಫೈರಿಂಗ್ ಮಾಡಿರುವಂಥ ಒಂದು ಪ್ರಕರಣ. ಅದಕ್ಕೆ ಸಂಬಂಧಪಟ್ಟಂತೆ ಈಗ 2 ಕೇಸ್ ದಾಖಲಾಗಿದೆ. ಬಟ್ ಎಕ್ಸಾಕ್ಟ್ ಆಗಿ ಈ ಕೇಸ್ನಲ್ಲಿ ಯಾವ ರೀತಿಯಾದಂಥ ತನಿಖೆ ಆಗುತ್ತೆ, ನ್ಯಾಯಾಂಗ ಯಾವ ರೀತಿಯಾದಂಥ ತೀರ್ಪನ್ನು ಕೊಡುತ್ತೆ, ಇದು ಮುಂದಿನ ದಿನಗಳಲ್ಲಿ ಅದು ಗೊತ್ತಾಗ್ತಾ ಹೋಗುತ್ತೆ. ಸೊ ಈಗ ಸದ್ಯಕ್ಕೆ ಕೋಲ್ ಥಾಮಸ್ ಆ್ಯಲನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಮೇಲೆ ಆದಂಥ ಈ ಅಟ್ಯಾಕ್ ಬಗ್ಗೆ ಅವರು ಏನು ಹೇಳಿದರು? ಅವರು ಮೊದಲನೇದಾಗಿ ಮೆನ್ಷನ್ ಮಾಡಿದ್ದೆ, ದಾಳಿ ಮಾಡಿದಂಥ ವ್ಯಕ್ತಿ ಲೋನ್ ವುಲ್ಫ್, ಒಂಟಿ ತೋಳ ಅಂತ ಹೇಳಿ. ಈತನ ಹಿಂದೆ ಯಾವುದೇ ಪಕ್ಷ ಇಲ್ಲ, ಗುಂಪಿಲ್ಲ, ಸಂಘಟನೆ ಇಲ್ಲ, ಅಥವಾ ಈತನಿಗೆ ಯಾರೋ ಫಂಡ್ ಮಾಡಿ ಅಟ್ಯಾಕ್ ಮಾಡಿಸಿಲ್ಲ. ಈತ ಏಕಾಂಗಿಯಾಗಿ ಇಡೀ ಸ್ಕೆಚ್ಚನ್ನು ಈತ ಕ್ಯಾರಿ ಔಟ್ ಮಾಡಿರುವಂಥದ್ದು. 2ನೇದು ಸ್ಪಷ್ಟವಾಗಿ ಹೇಳ್ತಾರೆ, ಇದು ಇರಾನ್ ಮಾಡಿಸಿರುವಂಥ ದಾಳಿ ಅಲ್ಲ. ಗೊತ್ತಿಲ್ಲ ಯಾವ ಕಾರಣಕ್ಕಾಗಿ ಈ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ. ಯಾಕಂದರೆ ಡೊನಾಲ್ಡ್ ಟ್ರಂಪ್ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಈಸಿಯಾಗಿ ಇದನ್ನು ಕಂಡವ್ರ ಮೇಲೆ ಹಾಕ್ಬಿಡ್ತಾರೆ. ಬರೀ ಈ ವಿಷಯ ಅಂತ ಅಲ್ಲ, ಅಲ್ಲೇನೋ ಒಂದು ಪ್ರಾಬ್ಲಮ್ ಆಯಿತು, ಇದೆಲ್ಲವೂ ಕೂಡ ವಲಸಿಗರಿಂದ ಆಗಿರುವಂಥ ಪ್ರಾಬ್ಲಮ್, ಚೈನಾದಿಂದ ಆಗಿರುವಂಥ ಪ್ರಾಬ್ಲಮ್. ಕೊರೋನಾ ವೈರಸನ್ನು ಕಂಪ್ಲೀಟ್ ಪೀರಿಯಡ್ ಅವರು ಚೈನೀಸ್ ವೈರಸ್ ಅಂತಾನೆ ಕರೆದಿದ್ರು. ಸೊ ಈ ಒಂದು ದಾಳಿ ಇರಾನ್ ಮಾಡಿರುವಂಥ ದಾಳಿಯಲ್ಲ ಅಥವಾ ಮಾಡಿಸಿರುವಂಥ ದಾಳಿಯಲ್ಲ ಅನ್ನುವಂಥ ಹೇಳಿಕೆ ಇದೆಯಲ್ಲ, ಒಂದು ರೀತಿಯಾಗಿ ಸರ್ಪ್ರೈಸಿಂಗ್ ಇದು. ಇನ್ನು 3ನೇದು, ದಾಳಿಕೋರ ಒಬ್ಬ ಹತಾಶೆಗೆ ಒಳಗಾದಂಥ ವ್ಯಕ್ತಿ, ಹತಾಶೆಯುತ ವ್ಯಕ್ತಿಯಾಗಿದ್ದಾನೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆತ ಮಾನಸಿಕ ಅಸ್ವಸ್ಥ ವ್ಯಕ್ತಿಯಂತೆ ಕಾಣ್ತಾ ಇದ್ದ. ಯಾರೂ ಕೂಡ ನನ್ನನ್ನು ಹೆದರಿಸೋಕೆ ಸಾಧ್ಯ ಇಲ್ಲ. ಅವರ ಗಟ್ಟಿತನ ಮೆಚ್ಕೊಳ್ಬೇಕು. ಇಂಥ ಘಟನೆ ನನ್ನನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತೆ. ನಮ್ಮ ಗುರಿಯಿಂದ ನಾವು ಹಿಂದೆ ಸರಿಯೋದಿಲ್ಲ. ನಮ್ಮನ್ನು ಕಾಪಾಡಿದವರು ಅವರು ಆ್ಯಕ್ಚುಲಿ ರಿಯಲ್ ಹೀರೋಗಳು. ಇದೆಲ್ಲವನ್ನು ಕೂಡ ಅವರು ಹೇಳಿದ್ದಾರೆ. ಸೊ ಅವ್ರಿಗೂ ಗೊತ್ತು ಇದು ಒಬ್ಬ ವ್ಯಕ್ತಿಯಿಂದ ಆಗಿರುವಂಥ ದಾಳಿ, ಈತನ ಹಿಂದೆ ಯಾರೂ ಇಲ್ಲ. ಅದಕ್ಕಾಗಿ ಅವರು ಒತ್ತಿ ಹೇಳ್ತಿದ್ದಾರೆ, ಲೋನ್ ವುಲ್ಫ್ ಅಟ್ಯಾಕ್, ಲೋನ್ ವುಲ್ಫ್ನ ಟಾರ್ಗೆಟ್ ಆಗಿದ್ದದ್ದೇ ನಾನು, ಇದು ಇರಾನ್ ಮಾಡಿಸಿರುವಂಥ ದಾಳಿಯಲ್ಲ. ದಾಳಿಕೋರ ಒಬ್ಬ ಹತಾಶೆಯುತ ವ್ಯಕ್ತಿ, ಮಾನಸಿಕ ಸ್ಥಿಮಿತತೆಯನ್ನು ಕಳ್ಕೊಂಡಿರುವಂಥ ವ್ಯಕ್ತಿ ಅಂತ ಕಾಣ್ತಾ ಇದ್ದ. ನನ್ನನ್ನು ಯಾರೂ ಹೆದರಿಸೋಕೆ ಸಾಧ್ಯ ಇಲ್ಲ. ಈ ರೀತಿಯಾದಂಥ ಘಟನೆಗಳು ನನ್ನ ಮತ್ತಷ್ಟು ಗಟ್ಟಿಗೊಳಿಸುತ್ತೆ. ನಮ್ಮ ಗುರಿಯಿಂದ ಹಿಂದೆ ಸರಿಯೋದಿಲ್ಲ. ನಮ್ಮನ್ನು ಕಾಪಾಡಿದವರು ರಿಯಲ್ ಹೀರೋಗಳು. ಟ್ರಂಪ್ ಅವರ ಒಂದು ಹೇಳಿಕೆ ಏನಿತ್ತು ಅದರಲ್ಲಿ ಪ್ರಮುಖ ಪಾಯಿಂಟ್ಸ್ ಇವೆ, ಟಾಪ್ 8 ಪಾಯಿಂಟ್ಸ್. ಆ್ಯಂಡ್ ಯಾವಾಗ ಇವರ ವಿರುದ್ಧ
ಈ ಒಂದು ಅಟ್ಯಾಕ್ ಆಯಿತು, ಇವರ ಮೇಲೆ ಒಂದು ಅಟ್ಯಾಕ್ ಆಯಿತು, ವಿಶ್ವದ ಅನೇಕ ನಾಯಕರು ಇದಕ್ಕೆ ತಮ್ಮ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ, ಖಂಡಿಸಿದ್ದಾರೆ, ಖಂಡಾತುಂಡವಾಗಿ ಇದನ್ನು ಖಂಡಿಸಿದ್ದಾರೆ. ಅದರಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ಒಬ್ಬರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.